ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್. ಸ್ವಾತಿ ತನ್ನ ಅತ್ತೆಯ ಕಾಲುಗಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಮಾಡಿ ಸುಸ್ತಾಗಿ ಬಿಟ್ಟಿದ್ದಳು. ಮಧ್ಯರಾತ್ರಿ 12 ಗಂಟೆ ಆಗುತ್ತಾ ಬಂದಿತ್ತು. ಆದರೂ ಕೂಡ ಅತ್ತೆ ಮಲಗುವ ಮಾತನ್ನೇ ಹೇಳ್ತಾ ಇರಲಿಲ್ಲ. ಅವಳ ಕಣ್ಣುಗಳು ನಿದ್ದೆಯಿಂದ ಭಾರವಾಗುತ್ತಿದ್ದವು. ಹಗಲಿನಲ್ಲಿಯೂ ಅವಳ ಅತ್ತೆ ಅವಳಿಗೆ ವಿಶ್ರಾಂತಿ ಪಡೆಯಲು ಕೂಡ ಬಿಡ್ತಾ ಇರಲಿಲ್ಲ. ಪ್ರತಿದಿನ ರಾತ್ರಿ ಅತ್ತೆ ಎಲ್ಲೋ ಒಂದು ಕಡೆ ನೋವು ಎಂದು ಹೇಳಿ ಅವಳನ್ನು ತನ್ನ ರೂಮ್ಗೆ ಕರೆಸಿಕೊಳ್ಳುತ್ತಿದ್ದರು. ಅವಳಿಗೆ ನಿದ್ದೆ ಬಂದು ತೂಕಡಿಸಿದಾಗ ಅತ್ತೆ ಜೋರಾಗಿ ಬೈಯುತ್ತಾ, ಸ್ವಾತಿ, ಮೊದಲು ಸರಿಯಾಗಿ ಕಾಲು ಹೊತ್ತು. ಈಗ ಸ್ವಾತಿ ನಿಧಾನವಾಗಿ ಹೇಳಿದಳು, ಅತ್ತೆ, ನನಗೆ ಕೂಡ ತುಂಬಾ ಸುಸ್ತಾಗ್ತಾ ಇದೆ, ನಿದ್ದೆ ಕೂಡ ಬರ್ತಾ ಇದೆ, ನಾನು ಮಲಗಲು ಹೋಗ್ಲಾ? ನೀವು ಕೂಡ ಸ್ವಲ್ಪ ಆರಾಮವಾಗಿ ಮಲಗಿಕೊಳ್ಳಿ ಎಂದು ಹೇಳ್ತಾ ಇದ್ಲು. ನನ್ನ ಮಗ ದಿನವಿಡೀ ಹೊರಗೆ ಕೆಲಸ ಮಾಡಿ ಸುಸ್ತಾಗಿರ್ತಾನೆ. ಆದ್ದರಿಂದ ಅವನು ಮಲಗುವುದು ಅವನಿಗೆ ನಿದ್ದೆ ತುಂಬಾ ಅವಶ್ಯಕ. ನೀನು ಪೂರ್ತಿ ದಿನ ಮನೆಯಲ್ಲೇ ಇರ್ತೀಯ ತಾನೆ. ನೀನು ಮಲಗುವುದಕ್ಕೆ ಯಾಕೆ ಆ ರೀತಿ ಸಾಯ್ತಾ ಇರ್ತೀಯಾ? ಯಾವಾಗ ನೋಡಿದ್ರು ಸುಮ್ಮನೆ ಕುಳಿತುಕೊಂಡು ನನ್ನ ಕಾಲುಗಳನ್ನು ಒತ್ತು. ನಾನು ನನ್ನ ಮಗನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿದ್ದೀನಿ. ನನ್ನ ಯೋಗ್ಯ ಮಗನನ್ನು ನಿನಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಅದಕ್ಕೆ ಬದಲಾಗಿ ನೀನು ನನ್ನ ಸೇವೆಯನ್ನು ಕೂಡ ಮಾಡಬಾರ್ದೆ ಎಂದು ಕೇಳ್ತಾ ಇದ್ರು. ಸ್ವಾತಿಯ ಕಣ್ಣಲ್ಲಿ ನೀರು ತುಂಬಿ ಬರುತ್ತಿತ್ತು. ಅವಳು ಹಾಗೆಯೇ ಯೋಚಿಸಲು ಪ್ರಾರಂಭಿಸಿದಳು. ನನಗೆ ಮದುವೆಯಾಗಿ ಈಗ 5 ತಿಂಗಳಾಗುತ್ತಾ ಬಂತು. ಒಂದೇ ಒಂದು ದಿನ ಕೂಡ ನನ್ನ ಗಂಡನೊಂದಿಗೆ ನೆಮ್ಮದಿಯಾಗಿ ಸಮಯ ಕಳೆಯಲಾಗಲಿಲ್ಲ ನನಗೆ. ಅತ್ತೆ ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇಲ್ಲ. ಈಗ ತಾನು ತನ್ನ ಮಗನನ್ನು ನನಗೆ ಕೊಟ್ಟಿದ್ದಾಳೆ ಎಂದು ಬೇರೆ ಹೇಳ್ತಾ ಇದ್ದಾಳೆ ಅಂತ ಹೇಳಿ. ಅತ್ತೆ ಮಲಗಿದ ಮೇಲೆ ಸ್ವಾತಿ ನಿಧಾನವಾಗಿ ಎದ್ದು ತನ್ನ ರೂಮ್ಗೆ ಹೋದಳು. ಅಲ್ಲಿ ಅವಳ ಗಂಡ ಶಂಕರ್ ತುಂಬಾ ಗಾಢ ನಿದ್ದೆಯಲ್ಲಿ ಮಲಗಿದ್ದ. ಗಂಡನನ್ನು ನೋಡಿದಾಗ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ನೋವು, ದುಃಖ ಉಂಟಾಗುತ್ತಿತ್ತು. ಗಂಡ ಇದ್ದರೂ ಕೂಡ ನಾನು ಈ ರೀತಿಯ ನೋವು ಪಡಬೇಕಾಗುತ್ತಿದೆ ಎಂದು ಅವಳು ಸುಮ್ಮನೆ ಕಣ್ಣೀರು ಹಾಕುತ್ತಾ ಒಂದು ಕಡೆ ಮಲಗಿಕೊಂಡಳು. ಅವಳ ಮನಸ್ಸು ಮಾತ್ರ ತೃಪ್ತಿ ಇಲ್ಲದ ಅನುಭವವನ್ನು ಹೊಂದುತ್ತಿತ್ತು. ಬೆಳಿಗ್ಗೆ ಎದ್ದು ಅವಳು ಎಂದಿನಂತೆ ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಳು. ಆದರೆ ಪದೇ ಪದೇ ಅತ್ತೆಯ ವರ್ತನೆಗಳು ಅವಳ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತಿದ್ದವು. ಅವಳ ಅತ್ತೆ ಎಂದಿಗೂ ಮಗ ಮತ್ತು ಸೊಸೆಯನ್ನು ಏಕಾಂತದಲ್ಲಿ ಮಾತನಾಡಲು ಸಹ ಬಿಡುತ್ತಿರಲಿಲ್ಲ. ಪ್ರತಿಯೊಂದು ವಿಷಯದಲ್ಲಿಯೂ ಆಕೆ ತನ್ನ ಮೂಗನ್ನು ತೋರಿಸುತ್ತಿದ್ದಳು. ಯಾವಾಗಲೂ ಅಡ್ಡಗೋಡೆಯಾಗುತ್ತಿದ್ದಳು. ತಡರಾತ್ರಿಯವರೆಗೂ ಸೊಸೆಯನ್ನು ತನ್ನ ರೂಮಿನಲ್ಲಿಯೇ ತನ್ನ ಬಳಿ ಕೂರಿಸಿಕೊಳ್ಳುತ್ತಿದ್ದಳು ಅವಳ ಸೇವೆಗಾಗಿ. ಮದುವೆ ಆದಾಗಿನಿಂದ ಪ್ರತಿದಿನ ಅತ್ತೆಗೆ ಏನೋ ಒಂದು ನೋವು ಕಾಣಿಸುತ್ತಲೇ ಇರುತ್ತದೆ. ಒಮ್ಮೆ ಬೆನ್ನು ನೋವು, ಒಮ್ಮೆ ಹೊಟ್ಟೆ ನೋವು, ಒಮ್ಮೆ ಕೈ ಕಾಲುಗಳ ನೋವು ಎಂದು ನೆಪ ಹೇಳಿ ತನ್ನನ್ನು ರೂಮ್ಗೆ ಕರೆಸಿಕೊಳ್ಳುತ್ತಿದ್ದರು ಅತ್ತೆ. ಈಗ ಇದೆಲ್ಲವನ್ನು ಸ್ವಾತಿಗೆ ಸಹಿಸಲಾಗಲಿಲ್ಲ ಮತ್ತು ಅವಳು ತನ್ನ ಸಮಸ್ಯೆಯನ್ನು ಯಾರಾದರೂ ಒಬ್ಬರಿಗೆ ಹೇಳಬೇಕು, ನನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು. ಬಹುಶಃ ಅವರಾದರೂ ನನ್ನ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕೊಡಬಹುದು ಎಂದುಕೊಂಡಳು. ಸ್ವಲ್ಪ ಸಮಯದ ನಂತರ ಅವಳು ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಅತ್ತೆ ಹಿಂದಿನಿಂದ ಇವೆಲ್ಲ ಮಾತುಗಳನ್ನು ಕೇಳಿಸಿಕೊಂಡರು. ಮಗ ಬರಲಿ, ಆಗ ಸೊಸೆಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ಎಂದುಕೊಂಡಳು ಆಕೆ. ಸಂಜೆ ಮಗ ಮನೆಗೆ ಬರುತ್ತಿದ್ದ ಹಾಗೆ ರೇಖಾ ಅವರು ಅಳುತ್ತಾ ಮಗನ ಮುಂದೆ ಹೋಗಿ ನಾಟಕವಾಡಲು ಶುರು ಮಾಡಿದರು. ಮಗ ಶಂಕರ್, ನಿನ್ನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಏನಾಯ್ತಮ್ಮ? ಅವಳು ಏನ್ ಮಾಡಿದ್ಲು? ನಿನ್ನ ಹೆಂಡತಿ ಯಾರಿಗೋ ಫೋನ್ ಮಾಡಿ ನನ್ನ ಬಗ್ಗೆ ದೂರ ಹೇಳ್ತಾ ಇರ್ತಾಳೆ ಯಾವಾಗ ನೋಡಿದ್ರು. ಮಗ ಆಶ್ಚರ್ಯದಿಂದ, ಏನಮ್ಮ ನೀನು ಏನ್ ಹೇಳ್ತಾ ಇದೀಯಾ ಎಂದು ಕೇಳಿದ. ಆಗ ತಾಯಿಯ ಅಳು ಇನ್ನೂ ಸ್ವಲ್ಪ ಜೋರಾಯಿತು ಮತ್ತು ಅವರು ಅಳುತ್ತಾ, ನಾನು 9 ತಿಂಗಳು ಮಗನನ್ನು ಕಷ್ಟಪಟ್ಟು ಹೊಟ್ಟೆಯಲ್ಲಿ ಹೊತ್ತಿದ್ದೇನೆ. ಕಷ್ಟಪಟ್ಟು ಹೊತ್ತು ಹೆತ್ತು ಸಾಕಿ ಸಲಹಿ ಇಷ್ಟೊಂದು ಓದಿಸಿದ್ದೇನೆ. ನನ್ನ ಋಣವನ್ನು ನಿನ್ನ ಮೇಲೆ ಇಲ್ಲವೇ? ನಿನ್ನ ಹೆಂಡತಿ ನನ್ನ ಸ್ವಲ್ಪ ಸೇವೆ ಮಾಡಿದರೆ ಏನಾಗುತ್ತೆ ಹೇಳು? ಇನ್ನು ನಿನ್ನೆ ಮೊನ್ನೆ ಬಂದಿದ್ದಾಳೆ ಅವಳು. ನಿನ್ನ ಹೆಂಡತಿಗೆ ಗಂಡನೊಂದಿಗೆ ಪ್ರೈವಸಿ ಬೇಕಂತೆ. ಅದಕ್ಕಾಗಿಯೇ ಫೋನಿನಲ್ಲಿ ಯಾರ ತಾನೋ ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ದಾಳೆ. ಅಮ್ಮ, ಅವಳು ಆ ರೀತಿ ಮಾಡೋದಿಲ್ಲ. ಇಷ್ಟಕ್ಕೂ ಯಾರಿಗೆ ಹೇಳಿದಳು? ನಿನ್ನ ಹೆಂಡತಿ ಯಾರಿಗೆ ಫೋನ್ ಮಾಡಿದ್ಲೋ ನನಗೇನು ಗೊತ್ತಪ್ಪ. ನಾನು ಅವಳ ಪ್ರೈವೇಸಿಯನ್ನು ಹಾಳು ಮಾಡ್ತಿದ್ದೀನಂತೆ. ಅಷ್ಟೇ ಅಲ್ಲ, ಬೇಕಂದಲೇ ನಾನು ನಿಮ್ಮಿಬ್ಬರ ಮಧ್ಯೆ ಬರ್ತಾ ಇದ್ದೀನಿ ಅಂತೆ. ಆ ರೀತಿ ಚಾಡಿ ಹೇಳಕ್ಕೆ ಶುರುವಾದ್ರು ಅತ್ತೆ. ನನಗೆ ಈಗ ವಯಸ್ಸಾಗಿದೆ ಕಣಪ್ಪ. ಈ ವಯಸ್ಸಿನಲ್ಲಿ ನಾನು ಇಷ್ಟೊಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇನೆ. ಅದಕ್ಕೆ ನಾನೇನ್ ಮಾಡ್ಲಿ ಹೇಳು? ಇಷ್ಟೆಲ್ಲ ಹೇಳಿ ಅವಳು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು. ಕಣ್ಣಿಂದ ನೀರೇ ಬರುತ್ತಿದ್ದರೂ ತನ್ನ ಸೆರಗನ್ನು ಹಿಡಿದು ಬಲವಂತವಾಗಿ ಕಣ್ಣು ಒರೆಸಿಕೊಳ್ಳುತ್ತಿದ್ದಳು. ತಾಯಿ ಅಳುತ್ತಿರುವುದನ್ನು ನೋಡಿದ ಶಂಕರ್ ಬೇಜಾರಿನಿಂದ ಹೇಳಿದನು, ಅಮ್ಮ, ನೀನು ಅಳಬೇಡಮ್ಮ, ನಿನ್ನ ಆರೋಗ್ಯ ಇನ್ನಷ್ಟು ಹದಗೆಡುತ್ತದೆ. ಅವನು ಜೋರಾಗಿ ಕೂಗಿದ, ಸ್ವಾತಿ, ಸ್ವಾತಿ, ಎಲ್ಲಿದೆಯಾ ಅಂತ. ಅತ್ತೆ ಇನ್ನು ಅಳ್ತಾನೆ ಹೇಳ್ತಾ ಇದ್ಲು,
ನಾನು ಏನು ಮಾಡಲಿ ಮಗ, ಸೊಸೆ ನನ್ನ ಸೇವೆಯನ್ನು ಮಾಡ್ತಾಳೆ ಎಂದುಕೊಂಡು ಅವಳನ್ನ ಕರ್ಕೊಬಂದಿದ್ದು. ಆದರೆ ಅವಳಿಗೆ ನನ್ನ ಸೇವೆ ಮಾಡಲು ತುಂಬ ಕಷ್ಟವಾಗ್ತಿದೆ ಅಂತೆ. ಮೇಲಾಗಿ ಅವಳು ಯಾರ್ಯಾರಿಗೋ ಫೋನ್ ಮಾಡಿ ನನ್ನ ಮೇಲೆ ಯಾವಾಗಲೂ ಚಾಡಿ ಹೇಳ್ತಾನೇ ಇರ್ತಾಳೆ. ಸ್ವಾತಿ ಅಲ್ಲಿಗೆ ಓಡಿ ಬಂದು ಅಪರಾಧಿಯಂತೆ ತಲೆ ತಗ್ಗಿಸಿ ನಿಂತಿದ್ದಳು. ಅವಳು ಗಾಬರಿಯಿಂದ ನಡುಗುತ್ತಿದ್ದಳು. ಅವಳು ತನ್ನ ಮನಸ್ಸಿನ ನೋವನ್ನು ಹೇಳ್ಕೊಳ್ತಾ ಇದ್ಲು ಅಷ್ಟೆ. ಆದರೆ ಅತ್ತೆ ಆ ವಿಷಯಕ್ಕೆ ಈಗ ಗಲಾಟೆಯನ್ನು ಶುರು ಮಾಡಿದ್ದರು. ಅಮ್ಮ, ಮದುವೆಗೆ ಮುಂಚೆ ನೀನು ಚೆನ್ನಾಗೇ ಇದ್ದೆ. ಆಗ ನಿನಗೇನೂ ಕಾಯಿಲೆ ಇರಲಿಲ್ಲ, ವಯಸ್ಸು ಕೂಡ ಆಗಿರಲಿಲ್ಲ. ಮಗನ ಮಾತುಗಳನ್ನು ಆಶ್ಚರ್ಯದಿಂದ ಕೇಳುತ್ತಿದ್ದ ತಾಯಿ ಮಗನನ್ನೇ ನೋಡುತ್ತಾ, ಅಂದ್ರೆ ನೀನು ಕೂಡ ನನ್ನ ಅನುಮಾನಿಸ್ತಾ ಇದೀಯಾ? ನನ್ನ ಕಾಯಿಲೆ ನಾಟಕ ಅಂದುಕೊಂಡಿದೀಯಾ? ಶಂಕರ್ ತಾಯಿಗೆ ಕೈ ಜೋಡಿಸುತ್ತಾ, ಅಮ್ಮ, ದಯವಿಟ್ಟು ನೀನು ಸುಮ್ಮನಿರು. ನೀನು ಆ ರೀತಿ ಮಾತುಗಳನ್ನು ಆಡಬೇಡ. ನಿನ್ನ ಆರೋಗ್ಯ ತುಂಬಾ ಹದಗೆಟ್ಟಿದ್ದರೆ ನಡಿ ವೈದ್ಯರ ಬಳಿ ಹೋಗೋಣ ಎಂದು ಎಷ್ಟು ಸತಿ ಹೇಳ್ತಾ ಇದ್ದೀನಿ. ಯಾವಾಗಲೂ ನಾನು ವೈದ್ಯರ ಬಳಿ ಹೋಗೋಣ ಅಂತ ಕರೆದಾಗಿಲ್ಲ ನೀನು ಬೆಳಿಗ್ಗೆ ವೈದ್ಯರ ಬಳಿ ಹೋಗೋಣ, ಇಲ್ಲ ಸಾಯಂಕಾಲ ಹೋಗೋಣ ಅಂತ ಹೇಳ್ತಾನೆ ಇರ್ತೀಯ. ಸ್ವಲ್ಪ ಸಮಯ ಆದ್ಮೇಲೆ ನನ್ನ ಆರೋಗ್ಯ ಸರಿ ಹೋಗಿದೆ ಮಗ, ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋಣ ಆ ವೈದ್ಯರಿಗೆ ಅಂತ ಬೇರೆ ಹೇಳ್ತೀಯ. ಅಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ರಾತ್ರಿ ಮತ್ತೆ ನಿನ್ನ ಆರೋಗ್ಯ ದಿಢೀರನೆ ಕೆಟ್ಟು ಹೋಗುತ್ತದೆ. ದಿಢೀರನೆ ನಿನಗೆ ಎಲ್ಲ ನೋವು ಕಾಣಿಸುತ್ತದೆ. ಅಮ್ಮ, ನೀನು ಏನು ಹೇಳ್ತಾ ಇದೀಯ ಮಗ? ನೀನು ವಿಷಯವನ್ನು ಬದಲಾಯಿಸಲು ಪ್ರಯತ್ನಿಸಬೇಡ ಮಗ. ನನ್ನ ಆರೋಗ್ಯವನ್ನು ನಾನೇ ನೋಡ್ಕೊಳ್ತೇನೆ. ಆದ್ರೆ ಸೊಸೆಗೆ ನನ್ನ ಬಗ್ಗೆ ಯಾರ ಬಳಿಯೂ ಚಾಡಿ ಹೇಳುವ ಅವಶ್ಯಕತೆ ಇಲ್ಲ. ಯಾರಿಗೂ ನನ್ನ ಬಗ್ಗೆ ದೂರು ಹೇಳ್ತಿದ್ಲು. ಖಂಡಿತವಾಗಿಯೂ ತನ್ನ ತವರ ಮನೆಗೆ ನನ್ನ ವಿರುದ್ಧವಾಗಿ ಹೇಳ್ತಾ ಇರಬೇಕು ಎಂದು ಹೇಳಿ ಮತ್ತೆ ಆಕೆ ಅಳಲು ಪ್ರಾರಂಭಿಸಿದಳು. ಈಗ ಶಂಕರ್ ಸ್ವಾತಿಯ ಕಡೆ ತಿರುಗಿ, ಯಾರ ಜೊತೆ ಮಾತನಾಡ್ತಾ ಇದ್ದೆ ನೀನು ಅಂತ ಕೋಪವಾಗಿ ಕೇಳಿದ. ಸ್ವಾತಿಗೆ ಗಂಟಲಿನಿಂದ ಮಾತೇ ಹೊರಡ್ತಾ ಇರಲಿಲ್ಲ. ಅವಳು ಭಯಪಡುತ್ತಾ, ನಾನು ಅದು ಅಕ್ಕನೊಂದಿಗೆ ಮಾತನಾಡ್ತಾ ಇದ್ದೀರಿ ಅಂದ್ಲು. ತಕ್ಷಣ ರೇಖಾ ಅವರು ಜೋರಾಗಿ ಅಳಲು ಶುರು ಮಾಡಿದರು. ಅಯ್ಯೋ ದೇವ್ರೇ, ಇವಳು ತನ್ನ ಅಕ್ಕನಿಗೆ ನನ್ನ ಬಗ್ಗೆ ದೂರ ಹೇಳಿದ್ದಾಳ. ಅವರು ನನ್ನ ಬಗ್ಗೆ ಏನ್ ಅಂದ್ಕೊಳ್ತಾರೆ? ಅಯ್ಯೋ, ನಾಳೆ ಇದು ಎಲ್ಲಿ ಹೋಗಿ ಮುಟ್ಟುತ್ತದೆಯೋ ಏನೋ. ಮಗ ತನ್ನ ಹೆಂಡತಿಯನ್ನು ಚೆನ್ನಾಗಿ ಒಡೆಯಬೇಕು ಎಂದು ಆಕೆ ಆಸೆ ಪಟ್ಟಿದ್ದಳು. ಸ್ವಾತಿ, ಯಾಕೆ ನೀನು ಆ ರೀತಿ ಮಾಡಿದೆ? ಅಮ್ಮನಿಗೆ ಅವಮಾನವಾದರೆ ನಿನಗೇನು ತುಂಬಾ ಸಂತೋಷ ಆಗುತ್ತಾ? ಸ್ವಾತಿ ಈಗ ನಿಧಾನವಾಗಿ, ಅತ್ತೆ, ನಾನು ನನ್ನ ಅಕ್ಕನಿಗೆ ಫೋನ್ ಮಾಡಲಿಲ್ಲ, ನಾನು ನಿಮ್ಮ ಅಕ್ಕನಿಗೆ ಫೋನ್ ಮಾಡಿದ್ದೀನಿ ರೀ ಅಂತ ಅವಳ ಗಂಡನಿಗೆ ಹೇಳಿದಳು. ಇದನ್ನು ಕೇಳಿದ ಅತ್ತೆ ಕೋಪದಿಂದ ಅವಳನ್ನು ಗುರಾಯಿಸುತ್ತಾ ನೋಡಿದ್ರು. ಓಹೋ, ನೀನು ನನ್ನ ಮಗಳಿಗೆ ಫೋನ್ ಮಾಡಿ ನನ್ನ ಬಗ್ಗೆ ದೂರ ಹೇಳ್ತಾ ಇದೀಯಾ? ನನ್ನ ಮಗಳು ನಿನಗೆ ಸಹಾಯ ಮಾಡ್ತಾಳೆ ಅಂದ್ಕೊಂಡಿದೀಯಾ ನೀನು? ನಾನು ನಿನ್ನಂತವರನ್ನು ಎಷ್ಟು ಜನನ ನೋಡಿಬಿಟ್ಬಿಟ್ಟಿದ್ದೀನಿ ಗೊತ್ತಾ? ನನ್ನ ಮಗಳು ತುಂಬಾ ಬುದ್ಧಿವಂತೆ, ಅವಳು ನಿನ್ನನ್ನೇ ಸುಳ್ಳು ಅಂತ ಹೇಳ್ತಾಳೆ ಅಂದರು. ಅಷ್ಟರಲ್ಲಿಯೇ ದೀಪ ತನ್ನ ಅಮ್ಮನಿಗೆ ಫೋನ್ ಮಾಡಿದರು. ರೇಖಾ ಅವರು ಫೋನನ್ನು ಅಟೆಂಡ್ ಮಾಡಿದರು. ಅದು ಅವರ ಮಗಳ ಕರೆಯೇ ಆಗಿತ್ತು. ಅಮ್ಮ, ಮನೆಯಲ್ಲಿ ಏನು ಗಲಾಟೆ ನಡೀತಾ ಇದೆ? ನಿನ್ನ ಆರೋಗ್ಯ ಅಷ್ಟೊಂದು ಹದಗೆಟ್ಟಿದ್ದರೆ ನೀನು ನನ್ನ ಬಳಿ ಬಂದು ಬಿಡು. ಇಲ್ಲಿ ನಾನು ನಿನ್ನನ್ನು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ಆ ರೀತಿ ಅಣ್ಣ ಅತ್ತಿಗೆಗೆ ತೊಂದರೆ ಕೊಡುವುದು ಸರಿಯಲ್ಲ ಎಂದು ಹೇಳಿದಳು. ಇದನ್ನು ಕೇಳಿದ ರೇಖಾ ಅವರು ಕೋಪದಿಂದ, ಈಗ ನೀನು ಕೂಡ ಶುರು ಮಾಡ್ಬಿಟ್ಯಾ? ಇಲ್ಲಿ ಇವಳು ಸಾಲ್ದ ನನಗೆ ತೊಂದರೆ ಕೊಡ್ಲು? ಮಗ ಕೂಡ ನನ್ನ ಮೇಲೆಯೇ ಅನುಮಾನ ಪಡ್ತಾ ಇದ್ದಾನೆ ಮತ್ತು ನನ್ನ ಮಗಳು ಕೂಡ ನನ್ನ ಮೇಲೆಯೇ ಆರೋಪ ಮಾಡ್ತಾ ಇದ್ದಾಳೆ. ಇಷ್ಟಕ್ಕೂ ನಾನೇನು ತಪ್ಪು ಮಾಡಿದೆ? ಈ ವಯಸ್ಸಾದ ಮೇಲೆ ಆರೋಗ್ಯ ಕೆಟ್ಟರೆ ನಾನೇನ್ ಮಾಡ್ಲಿ? ಅದೇನಾದ್ರೂ ನನ್ನ ಕೈಯಲ್ಲಿದೆಯಾ? ಮಗಳು ಕೋಪದಿಂದ, ಅಮ್ಮ, ನಿನ್ನ ನಾಟಕ ಎಲ್ಲಾನು ನನಗೆ ಚೆನ್ನಾಗಿ ಗೊತ್ತು. ನೀನು ಆ ದಿನ ನಿಮ್ಮ ಅಕ್ಕ ತನ್ನ ಮಗನ ಮದುವೆ ಮಾಡಿದಾಗ ನೀನು ಆಕೆಗೆ ಕೂಡ ಅವರ ಮಗ ಮತ್ತು ಸೊಸೆಯನ್ನು ಹೇಗೆ ಹದ್ದುಬಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಎಂದು ಸಲಹೆ ಕೊಡ್ತಾ ಇದ್ದೆ. ಅದಕ್ಕಾಗಿಯೇ ರಾತ್ರಿಗಳಲ್ಲಿ ಕಾಯಿಲೆಯ ನಾಟಕ ಆಡೋದು ಹೇಗೆ ಅಂತ ಕೂಡ ಅವರಿಗೆ ಚೆನ್ನಾಗಿ ವಿವರಿಸಿ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಆಕೆ ತುಂಬಾ ಬುದ್ಧಿವಂತರು. ದೊಡ್ಡಮ್ಮ ಅವರು ನಿನಗೆ ಆ ದಿನವೇ ಚೆನ್ನಾಗಿ ಗದರಿಸಿ ಬೈದಿದ್ದರು. ಆದರೆ ಈಗ ನೀನು ಇದೆಲ್ಲವನ್ನು ನಿನ್ನ ಮನೆಯಲ್ಲಿಯೇ ಮಾಡಲು ಪ್ರಾರಂಭಿಸಿದೆಯಾ? ನನಗೆ ಗೊತ್ತು ನಿನ್ನ ಕತೆ. ನಾನು ನಿನ್ನ ಮಗಳು. ನಿನ್ನ ಜವಾಬ್ದಾರಿಗಳನ್ನು ನಾನು ಕೂಡ ನಿಭಾಯಿಸುತ್ತೇನೆ. ನಾನು ಅಣ್ಣನಿಗೆ ಹೇಳುತ್ತೇನೆ, ಅವನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಟ್ಟು ಹೋಗುತ್ತಾನೆ. ಇನ್ನು ಮುಂದೆ ನಿನ್ನ ಆರೈಕೆಯನ್ನು ನಾನೇ ನೋಡಿಕೊಳ್ಳುತ್ತೇನೆ. ಅಣ್ಣ ಮತ್ತು ಅತ್ತಿಗೆ ಸ್ವಲ್ಪ ಸಮಯವಾದರೂ ನೆಮ್ಮದಿಯಾಗಿ ಆರಾಮವಾಗಿರಲಿ ಬಿಡು. ನೀನು ನನ್ನ ಬಳಿ ಬಂದು ಬಿಡು. ನಾನು ನಿನಗೆ ಎಲ್ಲ ಟೆಸ್ಟ್ಗಳನ್ನು ಮಾಡಿಸುತ್ತೇನೆ. ನಂತರ ನಿನ್ನನ್ನು ಆಸ್ಪತ್ರೆಗೆ ಸೇರಿಸುವ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ನಾನೇ ಮಾಡ್ತೇನೆ. ಆದರೆ ಇನ್ನು ಮುಂದೆ ನಿನ್ನ ಕಾಯಿಲೆಯಿಂದ ಯಾರಿಗೂ ತೊಂದರೆ ಆಗಲು ನಾನು ಬಿಡುವುದಿಲ್ಲ. ನಾನು ನಿನ್ನನ್ನು ಆಸ್ಪತ್ರೆಗೆ ಖಂಡಿತವಾಗ್ಲೂ ಕರೆದುಕೊಂಡು ಹೋಗೇ ಹೋಗ್ತೀನಿ. ನೀನು ಹೀಗೆ ಎಷ್ಟು ದಿನ ಅಂತ ಕಾಯಿಲೆಯಿಂದ ನರಳ್ತಾ ಇರ್ತೀಯ ಹೇಳು? ಮಗಳ ಮಾತನ್ನು ಕೇಳಿ ತಾಯಿ ಮೌನವಾದರು. ಏಕೆಂದರೆ ಮಗಳು
ಪ್ರತಿಯೊಂದು ಮಾತಿನಲ್ಲಿಯೂ ಸತ್ಯ ಅಡಗಿತ್ತು. ಫೋನ್ ಕೂಡ ಸ್ಪೀಕರ್ನಲ್ಲೇ ಇಟ್ಟಿದ್ದ ಮಗ ಮತ್ತು ಸೊಸೆ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದರು. ಮಗನಿಗೆ ಈಗ ಖಚಿತವಾಗಿತ್ತು, ನನ್ನ ತಾಯಿ ಪ್ರತಿದಿನ ಹುಷಾರಿಲ್ಲ ಎಂದು ನಾಟಕ ಆಡ್ತಾ ಇದ್ದಾರೆ ಅಂತ. ಆಕೆ ನಮ್ಮಿಬ್ಬರನ್ನು ದೂರ ಮಾಡಲು ಈ ರೀತಿ ನಾಟಕವನ್ನು ಶುರು ಮಾಡಿದ್ದಾಳೆ ಅಂತ. ಈಗ ಆಕೆ ಸುಮ್ಮನೆ ಫೋನ್ ಕಟ್ ಮಾಡಿದಳು, ಏನು ಮಾತನಾಡದೆ. ಗಂಡ ಹೆಂಡತಿ ಇಬ್ಬರು ತಾಯಿಯನ್ನು ಏನು ಹೇಳದೆ ಸೈಲೆಂಟ್ ಆಗಿ ಎದ್ದು ತಮ್ಮ ರೂಮ್ಗಳಿಗೆ ಹೊರಟು ಹೋದರು. ಈಗ ಅವರು ತಮ್ಮ ಮನೆಯನ್ನು ಬಿಟ್ಟು ಮಗಳ ಮನೆಗೆ ಹೋಗಲು ಬಯಸ್ತಾ ಇರಲಿಲ್ಲ. ಅಲ್ಲಿ ಮಗಳು ಅಪಾರ್ಟ್ಮೆಂಟ್ನಲ್ಲಿ ಇರುತ್ತಾಳೆ. ಅಲ್ಲಿ ಆಕೆಗೆ ಹೆಚ್ಚು ಮುಕ್ತವಾಗಿ ಇರಲು ಕೂಡ ಸಾಧ್ಯವಾಗುವುದಿಲ್ಲ. ಮಗಳು ಮತ್ತು ಅಳಿಯಂದಿರ ನಡುವೆ ನನ್ನ ನಾಟಕ ಕೂಡ ನಡೆಯೋದಿಲ್ಲ ಎಂದು ಆಕೆಗೆ ತುಂಬಾ ಚೆನ್ನಾಗಿಯೇ ಗೊತ್ತು. ಮಗಳು ಸ್ಪಷ್ಟವಾಗಿ ಹೇಳಿದ್ದಳು, ನೀನು ಅಲ್ಲಿ ಅವರಿಗೆ ತೊಂದರೆ ಕೊಟ್ಟು ಇನ್ನಷ್ಟು ಗಲಾಟೆ ಮಾಡಿದರೆ ಅಣ್ಣ ಕರ್ಕೊಂಡ್ಬರ್ದಿದ್ರೆ ಏನಾಯ್ತು, ಖುದ್ದು ನಾನೇ ಬಂದು ನಿನ್ನನ್ನು ಕರೆದುಕೊಂಡು ಹೋಗಿದ್ದೇನೆ ಎಂದು. ಆದ್ದರಿಂದ ಅವರು ಈಗ ಸ್ವಲ್ಪ ಸಮಯ ಸುಮ್ಮನಿರುವ ಎಂದು ಭಾವಿಸಿದ್ದರು. ಈ ರಾತ್ರಿ ಅವರಿಗೆ ಯಾವುದೇ ರೀತಿಯ ನೋವುಗಳು ಬರಲಿಲ್ಲ. ಮಗ ಮತ್ತು ಸೊಸೆ ಮತ್ತೆ ಅಮ್ಮ ನಾಟಕ ಶುರುವಾಗುತ್ತದೆ ಏನೋ ಎಂದು ತುಂಬಾ ಭಯ ಪಡ್ತಾ ಇದ್ರು. ಆದರೆ 12 ಗಂಟೆಯಾದರೂ ಅತ್ತೆಯ ಯಾವುದೇ ಕಿರುಚಾಟದ ಸದ್ದು ಕೇಳಲಿಲ್ಲ. ಈಗ ಅವರಿಬ್ಬರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಅನಿಲ್ಗೂ ಕೂಡ ಈಗ ಸ್ವಲ್ಪ ಸಮಾಧಾನವಾಗಿತ್ತು. ಇಲ್ಲದಿದ್ದರೆ ಒಂದು ಕಡೆ ತಾಯಿಯ ಚಿಂತೆ, ಇನ್ನೊಂದು ಕಡೆ ಹೆಂಡತಿಯ ಜೊತೆ ಸಮಯ ಕಳೆಯಲು ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ಅವನಿಗೆ ತುಂಬಾ ಬೇಸರವಾಗುತ್ತಿತ್ತು. ಅವನಿಂದ ಏನು ಮಾಡಲು ಸಾಧ್ಯವಾಗಿರಲಿಲ್ಲ. ಆದರೆ ಇಂದು ಅವನ ಅಕ್ಕನ ಮಾತುಗಳು ಅವನ ಬಹುದೊಡ್ಡ ಸಮಸ್ಯೆಯನ್ನು ಬಗೆಹರಿಸಿಬಿಟ್ಟಿದ್ದವು. ಎಷ್ಟೋ ಮನೆಗಳಲ್ಲಿ ಇಂತಹ ಮಾತುಗಳನ್ನು ಬೆಂಬಲಿಸುವ ಜನರು ಕೂಡ ಇರುತ್ತಾರೆ. ಮನೆಯವರು ಮಕ್ಕಳ ಏಕಾಂತದ ಬಗ್ಗೆ ಸ್ವಲ್ಪವಾದರೂ ಯೋಚಿಸದಿದ್ದರೆ ನಾಳೆ ಮಕ್ಕಳು ಬೇರೆಯಾಗುವ ಆಲೋಚನೆಯನ್ನು ಖಂಡಿತ ಮಾಡುತ್ತಾರೆ. ಆಮೇಲೆ ದೊಡ್ಡವರು ಮಕ್ಕಳ ಬಗ್ಗೆನೇ ದೂರು ಹೇಳ್ತಾ ಇರ್ತಾರೆ ಊರೆಲ್ಲ. ಸೊಸೆ ಬಂದು ನಮ್ಮ ಮನೆ ಒಡೆದು ಹಾಕಿದ್ಲು ಅಂತ. ತಂದೆ ತಾಯಿ ತನ್ನ ಮಗನ ಮದುವೆ ಮಾಡಿದಾಗ ಸೊಸೆಯಿಂದ ತುಂಬಾ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಅವರು ಸೊಸೆ ಮತ್ತು ಮಗನಿಗೆ ಒಂದು ವೈಯಕ್ತಿಕ ಜೀವನ ಕೂಡ ಇರುತ್ತದೆ. ಅವರಿಗೂ ಕೂಡ ಒಬ್ಬರ ಜೊತೆ ಒಬ್ಬರಿಗೆ ಸಮಯ ಕಳೆಯುವ ಅವಕಾಶವನ್ನು ಕೊಡಬೇಕಾಗುತ್ತದೆ ಎನ್ನುವ ಮಾತನ್ನು ಮರೆತು ಬಿಟ್ಟಿರುತ್ತಾರೆ. ತಾವು ವಯಸ್ಸಿನಲ್ಲಿ ಇರುವಾಗ ತಮಗೆ ಸಿಗುವಂತಹ ಪ್ರೈವಸಿ ಮತ್ತು ತಮಗೆ ಸಿಕ್ಕಂತಹ ಸಮಯ ತಮ್ಮ ಸೊಸೆಗೆ ಸಿಗದ ಹಾಗೆ ನೋಡಿಕೊಳ್ಳುತ್ತಾರೆ. ತಮಗೆ ಸಿಕ್ಕಂತಹ ಗಂಡನ ಪ್ರೀತಿ ವಿಶ್ವಾಸ ಸೊಸೆಗೆ ಸಿಗುವುದು ಕೆಲವರಿಗೆ ಇಷ್ಟ ಕೂಡ ಇರುವುದಿಲ್ಲ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.